ಇಲ್ಲೊಂದು ತ್ರಿಭುಜ ಅದ. ಹಾಂ ರೀ. ತ್ರಿಭುಜದ 3 ಕೋನಗಳದಾವ. ಈ ತ್ರಿಭುಜದ 3 ಕೋನಗಳನ್ನು ಮೊತ್ತ ಮಾಡಿದಾಗ ಎಷ್ಟು ಬರ್ತದೆ ಅನ್ನೋದು ನೋಡೋಣ ನಾವು. ಈ ಥರ 3 ಕೋನಗಳನ್ನು ನಾನು ತೆಗೆದು ಇಲ್ಲಿ ಇಡ್ತೀನಿ ನೋಡ್ರಿ. ಈಗ ಜೋಡಿಸಿದಾಗ ಎಷ್ಟಾಗ್ತದೆ ಅನ್ನೋದು ನೋಡೋಣ. ಆ 3 ಕೋನಗಳನ್ನು ತೆಗೆದಿವ, 3 ಕೋನಗಳನ್ನು ಇಲ್ಲಿ ಜೋಡಿಸ್ತೀನಿ ನೋಡ್ರಿ. ಎಷ್ಟು ಬಂತು ನೋಡ್ರಿ. 0ದಿಂದ ಸ್ಟಾರ್ಟ್ ಆಗಿ 180ಕ್ಕೆ ಬಂತು. ಅಂದ್ರೆ ತ್ರಿಭುಜದ 3 ಕೋನಗಳ ಮೊತ್ತ ಯಾವಾಗಲೂ ಏನಿರ್ತದ, 180 ಇರ್ತದೆ. ಹೌದಾ? ಈ ಚತುರ್ಭುಜ ಚೆಕ್ ಮಾಡೋದು. ಇಲ್ಲೊಂದು ಚತುರ್ಭುಜ ಅದ. ಈ ಚತುರ್ಭುಜದಾಗ 2 ತ್ರಿಭುಜಗಳು ಆಗ್ತಿರ್ತಾವ. ಈಗ ಒಂದು ತ್ರಿಭುಜದ ಅರ್ಧ ಭಾಗನ ತೆಗೆದಿಟ್ಟೀನಿ. ಈ ತ್ರಿಭುಜದ ಇನ್ನೊಂದು ತ್ರಿಭುಜದ 3 ಭಾಗಗಳನ್ನು ತೆಗೆದು ಇಲ್ಲಿ ಜೋಡಿಸೋಣ. ಹೌದಾ? ನೋಡಿ, ಚತುರ್ಭುಜದ 4 ಕೋನಗಳನ್ನು ಸೇರಿಸಿದಾಗ 1 2 3 4 ಚತುರ್ಭುಜದ 4 ಕೋನಗಳನ್ನು ಸೇರಿಸಿದಾಗ ಎಷ್ಟಾಗ್ತದ? 360 ಡಿಗ್ರಿ ಆಗ್ತದೆ. ಪೂರ್ಣ ಕೋನ ಆಗ್ತದೆ. ಅಂದ್ರೆ ತ್ರಿಭುಜದ 3 ಕೋನಗಳ ಮೊತ್ತ 180 ಇರ್ತದ. ಚತುರ್ಭುಜದ 4 ಕೋನಗಳ ಮೊತ್ತ 360. ಇತರ ಕೋನಗಳನ್ನು ಕಟ್ ಮಾಡಿ ನಾವು ಅಲ್ಲಿ ಜೋಡಿಸಿದಾಗ ನಮ್ಗೆ ಈಸಿಯಾಗಿ ಗೊತ್ತಾಗ್ತದೆ. ಇದ್ರದ್ದು 9th 10th ಒಂದು ಪ್ರಮೇಯನೇ ಬರ್ತದೆ ಇದಕ್ಕೆ ಸಂಬಂಧಪಟ್ಟಂಗೆ. ಅರ್ಥ ಆಯ್ತಾ? ಇದನ್ನ ಯಾರು